ನಾಟಕವರು ನಾಟಕ ಅಲ್ಲ. ನಾನು ನಿನಗೇ ಶರಣಾಗುವುದು ಹೌದು ಅಂತ ಆದ್ರೆ ಮುಂದೆ ನಾನು ಏನಕ್ಕೇನನ್ನೋ ಮಾಡಿ ಲಂಕಾಪಟ್ಟಣ ಬೆಂಕಿಪಟ್ಟಣ ಮಾಡುವಾಗ ನಿನ್ನ ಹತ್ರ ಏನು ಮಾಡ್ಲಿಕ್ಕೆ ಅಲ್ಲಲ್ಲ, ಅದನ್ನ ಬಿಡಿಸ್ಕೊಂಡದ್ ನೀನಾ? ಈಗ ಬ್ರಹ್ಮಾಸ್ತ್ರವನ್ನ ಬಿಡಿಸ್ಕೊಂಡದ್ ನೀನಾ? ನನಗೆ ಬಿಡಿಸಿಕೊಳ್ಳುವ ಅನಿವಾರ್ಯತೆ ಇಲ್ಲ, ನೀನು ಬಿಡಿಸ್ತಾ ಹೋಗ್ಬೇಕಿತ್ತು, ಆದ್ರೂ ಮಾಡ್ತಾ ತೋರಿಸ್ತಿದ್ದೆ. ಈಗ ನಾನು ಬ್ರಹ್ಮಾಸ್ತ್ರ ಬಿಡಿಸ್ಲಿಲ್ಲ, ಈಗ ನಾನು ಬ್ರಹ್ಮಾಸ್ತ್ರ ಬಿಡಿಸ್ಲಿಲ್ಲ. ಅಲ್ಲ ಬಹುಶಃ ತಡೆ ಈಗ ನಿನಗೆ ಗೊತ್ತುಂಟೋ ಇಲ್ವೋ, ಹನುಮನಿಗೆ ಯಾವ ಮಂತ್ರ ಶಸ್ತ್ರಗಳು ಏನನ್ನೂ ಮಾಡುವುದಕ್ಕಾಗುವುದಿಲ್ಲ. ಅಲ್ಲ ಅದು ಹೇಳಿಬೇಡ ನೀನು, ಅದೇ ಹೌದಾದ್ರೆ ಚಿಕ್ಕಪ್ಪ ಕುಂಭಕರ್ಣ ಪ್ರಯೋಗ ಮಾಡಿದ ವಿಶೇಷ ಶಕ್ತಿಯ ಶೂಲಾಯುಧ ಅದಕ್ಕೆ ಯಾಕೆ ಎದೆ ಕೊಟ್ಟು ರಕ್ತಕಾರಿ ಮೂರ್ಛೆ ಬಿದ್ದೆ? ಯಾಕೆ ಅಂದ್ರೆ ಉಳಿದವರು ಯಾರಾದ್ರೂ ಎದೆ ಕೊಟ್ಟರೆ ಸತ್ತು ಹೋಗ್ತಿದ್ರು, ನಾನು ಆ ಕ್ಷಣಕ್ಕೆ ಬಿದ್ರೆ ಮತ್ತೆ ಹೇಳುವ ನೀ ಅಡುಗಬೇಡ. ಹಾಗಾದ್ರೆ ನಿನ್ನ ನಾಟಕವರು ನಾಟಕ ಅಲ್ಲ. ಅದು ನೋಡು, ಯಾವುದೇ ವಿಶೇಷ ಶರಗಳಾಗಲಿ, ನೀನು ಹೇಳಿದ ಬ್ರಹ್ಮಾಸ್ತ್ರವೇ ಆಗಲಿ, ಉಳಿದವರ ಮೇಲೆ ಪ್ರಯೋಗಿಸಿದೆ ಅಂತ ಆದ್ರೆ ಅವರು ಸಾಯ್ತಾರೆ. ನಿನ್ನ ಚಿಕ್ಕಪ್ಪನ ಶಕ್ತಾಯುಧವೇ ಆಗಲಿ, ಅದು ಇನ್ನೊಬ್ಬರ ಮೇಲೆ ಬಿತ್ತು ಅಂತ ಆದ್ರೆ ಅವರು ಸಾಯ್ತಾರೆ. ಆ ವಿಭಾಗದಲ್ಲಿ ಹನುಮನಿಗೆ ಸಾವಿಲ್ಲ, ಒಂದು ಕ್ಷಣದ ಸೋಲಿನಂತೆ ಕಾಣಬಹುದು. ನಿನ್ನೆಲ್ಲ ಕೇಳ್ತೇನೆ, ವಾನರರ ಮೇಲೆ ಪ್ರಯೋಗವಾಗುವ ಶೂಲಾಯುಧಕ್ಕೆ ನೀನು ಎದೆ ಬಂದು ಅಡ್ಡ ಕೊಟ್ಟದ್ದ ಅಥವಾ ನಿನ್ನ ಮೇಲೆ ಶೂಲ ಪ್ರಯೋಗ ಮಾಡಿದ್ದ? ನಾನೇ ಎದೆ ಕೊಟ್ಟ. ಅಲ್ಲ ನಿನ್ನ ಚಿಕ್ಕಪ್ಪ. ನೀ ಸುಳ್ಳು ಹೇಳಬೇಡ. ಯಾಕೆ ಗೊತ್ತುಂಟಾ? ಶೂಲಾಯುಧದಿಂದ ಅನೇಕ ಮಂಗಗಳನ್ನ ಸಂಹಾರ ಮಾಡಿ ಬರುವ ಆ ಹೊತ್ತಿಗೆ ಲಕ್ಷ್ಮಣನನ್ನ ಎದುರಿಸುವ ಆ ಕಾಲಕ್ಕೆ ನೀನು ಆ ಕಡೆಯಿಂದ ಗರ್ಜನೆ ಮಾಡುತ್ತಾ ಬರುವುದನ್ನು ನೋಡಿ ನನ್ನ ಚಿಕ್ಕಪ್ಪ ಕುಂಭಕರ್ಣ ಶೂಲವನ್ನ ಎಸ್ದದ್ದು. ಆಗ ರಕ್ತಕಾರಿಣಿ ಕೆಳಗೆ ಬಿದ್ದಾಗ ಮತ್ತೆ ಸುಗ್ರೀವನ ಸಮೀಪ ಹೋದದ್ದು. ಸುಗ್ರೀವನನ್ನ ಹೆಡೆಮುರಿ ಕಟ್ಟಿ ಮೂರ್ಛೆ ಹೊತ್ತಿಗೆ ಇದ್ದ ಆ ಕಾಲಕ್ಕೆ ಸುಗ್ರೀವನನ್ನ ತೋಳ ಬಂದಿಯಲ್ಲಿ ಇಟ್ಟುಕೊಂಡು ಲಂಕೆಗೆ ತರುವ ಆ ಕಾಲಕ್ಕೆ ಮೂರ್ಛೆಯಲ್ಲಿದ್ದಂತ ನೀನು ಎಚ್ಚರಾವಸ್ಥೆಗೆ ಬಂದೆ. ನಾನು ಹೇಳ್ತೀನಿ ಕೇಳು, ಬಂದವ ನೀನೇನು ಮಾಡ್ಲಿಲ್ಲ. ಯಾಕೆ ಗೊತ್ತುಂಟಾ? ಬಂದವ ನೀನು ಎದ್ದಾಗ ಯೋಚನೆ ಮಾಡಿದೆ, ಸುಗ್ರೀವನನ್ನ ಕುಂಭಕರ್ಣ ಹಿಡಿದುಕೊಂಡು ಹೋಗ್ತಾ ಇದ್ದಾನೆ, ನಾನು ಈಗ ಎಲ್ಲಿಯಾದ್ರೂ ಹೋಗಿ ಬಿಡಿಸಿದ್ರೆ ಸುಗ್ರೀವನಿಗೆ ತಾನು ಕುಂಭಕರ್ಣನ ಕೈಯಲ್ಲಿದ್ದೆ ಅಂತ ಗೊತ್ತಾದ್ರೂ ತೊಂದರೆ ಇಲ್ಲ. ಗೊತ್ತಾಗದೇ ಇದ್ರೆ ಸುಗ್ರೀವನ ಪ್ರಾಣಕ್ಕೆ ಅಪಾಯ ಬರ್ತದೆ ಎನ್ನುವ ಕಾರಣಕ್ಕಾಗಿ ಸುಗ್ರೀವ ಏನು ಮಾಡುತ್ತಾನೆ ನೋಡೋಣ ಅಂತ ಕಾದು ಕುಳಿತೆ. ಆಗ ಏನಾಯ್ತು, ಕುಂಭಕರ್ಣ ಸುಗ್ರೀವನನ್ನು ಎತ್ತಿಕೊಂಡು ನಮ್ಮ ಅಪ್ಪನ ಅಂತಃಪುರಕ್ಕೆ ಹತ್ತಿರ ಹೋಗುವಾಗ ರಕ್ಕಸ ಸ್ತ್ರೀಯರೆಲ್ಲರೂ ಉಪ್ಪರಿಗೆ ಮೇಲಿದ್ದು ಸುಗ್ರೀವನಿಗೆ ಧನ್ಯವಾದವನ್ನು ಹೇಳುವುದಕ್ಕಾಗಿ ವಿಜಯೋತ್ಸವ ಎನ್ನುವ ಹಾಗೆ ಪನ್ನೀರನ್ನ ಹಾಕಿದ್ರು. ಆ ಪನ್ನೀರು ಕುಂಭಕರ್ಣನ ಮೈ ಮೇಲೆ ಬೀಳುವ ಹೊತ್ತಿಗೆ ಅದು ಸುಗ್ರೀವನ ಮುಖದ ಮೇಲೆ 4 ಹನಿ ಬಿತ್ತು. ಮೂರ್ಛೆಗೆ ಬಿದ್ದ ಸುಗ್ರೀವ ಎಚ್ಚೆತ್ತುಕೊಂಡ. ಆಗ ಕಾಣುವಾಗ ಕುಂಭಕರ್ಣನ ಕೈಯಲ್ಲಿದ್ದದು ಗೊತ್ತಾಯಿತು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನ ಮೂಗು ಮತ್ತು ಕಿವಿಯನ್ನು ಹರಿದು ಅವ ಹಾರಿದ್ದ ಮೇಲೆ ನೀನೇನು ಮಾಡಿಲ್ಲ, ಕೂತ್ಕೊಂಡದಷ್ಟೇ. ಮುಗೀತಾ? ನನ್ನ ಅಂತರಂಗದಲ್ಲಿ ಹೀಗೆ ಯೋಚನೆ ಬರ್ತದೆ, ನಾನು ಹೀಗೆ ಯೋಚನೆ ಮಾಡಿದ್ದೇನೆ ಅಂತ ನೀವು ಗ್ರಹಿಸುವುದಕ್ಕಾಗ್ತದೆ. ಕುಂಭಕರ್ಣ ಹೀಗೆ ಯೋಚನೆ ಮಾಡಿ ಬರ್ತಾ ಇರಬಹುದು ಅಂತ ನಾ ಗ್ರಹಿಸ್ಲಿಕ್ಕೆ ಆಗುದಿಲ್ವಾ? ಆಯ್ತಪ್ಪ, ನೀ ಗ್ರಹಿಸಿತ್ತಪ್ಪ ಅಂತ ನಮ್ದು ಆಕ್ಷೇಪವಿಲ್ಲ. ಹಾಗಿದ್ರೆ ನಿನ್ನದು ನಾಟಕ ಅಲ್ಲ, ನೀ ನಿಜವಾಗ್ಲೂ ಬಿದ್ದದ್ದಂತ ಹೇಳಿದ್ದು. ಅಲ್ಲ, ನೀನು ಬೀಳ್ತೀಯ. ನಾನು ಬಿದ್ದದ್ದು ನಾಟಕ ಅಂತ ಹನುಮಂತ. ಆದ್ರೆ ಬಿದ್ದವನಿಗೆ ಬಿದ್ದಂತ ಸಾಮರ್ಥ್ಯ ಉಂಟು. ಸರಿಯಪ್ಪ, ಸಾಮರ್ಥ್ಯ ಇಲ್ಲ ಅಂತಲ್ಲ, ನೀನು ಬಿದ್ದದ್ದು ನಾಟಕ ಅಲ್ಲ ಅಂತ ಆದ್ರೆ ಯಾವ ಅಸ್ತ್ರವು ಏನು ಮಾಡುವುದಿಲ್ಲ ಅಂತ ಹೇಳ್ಬೇಡ. ಮೂರ್ಛೆಗೊಳಿಸುವ ಸಾಮರ್ಥ್ಯ ಅಸ್ತ್ರಕ್ಕೆ ಉಂಟು ಅಂತ ಹೇಳಿದ್ರೆ ನಿನಗೆ ಅರ್ಥವೇ ಆಗ್ಲಿಲ್ಲ ಅಂತ ಆಯ್ತು. ಆ ಶಕ್ತ್ಯಾಯುಧದ ವಿಶೇಷತೆ ಏನು? ಸಾಯಿಸುವ ಸಾಮರ್ಥ್ಯ ಇರುವಂತಹ ಶಕ್ತ್ಯಾಯುಧ ಹನುಮನನ್ನು ಏನೂ ಮಾಡುವುದಕ್ಕಾಗುವುದಿಲ್ಲ. ಒಮ್ಮೆ ಬಿದ್ದರೂ ಎದ್ದಿದ್ದೇನೆ, ಮೊದಲು ಎಷ್ಟು ಬಲ ಉಂಟು ಅಷ್ಟೇ ಅದನ್ನು ಹೊತ್ತಿದ್ದೇನೆ. ಅಲ್ಲ, ನಿನಗೆ ನಿನ್ನ ವಿಷಯಕ್ಕೆ ಬರ್ತೇನೆ. ಉಳಿದವರಿಂದ ಕೊಲ್ಲುವುದಕ್ಕಾಗುವುದಿಲ್ಲ ಅಂತ ಆದ್ರೆ ನೀನು ಸಾಯುವುದೇ ಇಲ್ಲ ಅನ್ನೋದು ಅರ್ಥ ಅಲ್ವಾ? ನೀನು ಹಾಗೆ ತಿಳ್ಕೊಂಡ್ರು ನನ್ನದು ಆಕ್ಷೇಪ ಇಲ್ಲ. ನನ್ನ ಬಾಯಲ್ಲಿ ಹೇಳುವುದಿಲ್ಲ. ಅಲ್ಲಪ್ಪ, ನಾನು ಕೇಳುವುದು, ಸೀತೆಯನ್ನು ಹುಡುಕುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಬಂದ ನೀವು 1 ತಿಂಗಳಾದ್ರೂ ಸೀತೆ ಸಿಗ್ಲಿಲ್ಲ ಅಂತ ಈಗ ಆತ್ಮಹತ್ಯೆಗೆ ಮಲ್ಕೊಂಡ್ರಲ್ಲ, ಯಾಕೆ ಮಲ್ಕೊಂಡದ್ದು? ಇದು ನಿನಗೆ ಯಾರು ಹೇಳಿ? ಅಲ್ಲ, ಮಲ್ಕೊಂಡದ್ದು ಯಾಕೆ? ಇದು ನಿನಗೆ ಹೇಳಿದ್ರು. ನಾವು ಮಲ್ಕೊಳ್ಳುವುದಕ್ಕೆ ನಾವು ಸ್ವತಂತ್ರರು. ನಾಳೆಯ ದಿವಸ ಒಂದು ಸಂದರ್ಭ ಬಂತು ಅಂತ ಆದ್ರೆ ಭಗವಂತ ನನಗೆ ಸಾವು ಕೊಡು, ನಾನು ಸಾಯ್ತೇನೆ ಅಂತ ನಾ ಮತ್ತೆ ಹೇಳ್ತೇನೆ. ಅದರರ್ಥ ನಾನು ಸತ್ತೇ ಹೋಗ್ತೇನೆ ಅಂತ ಅಲ್ಲ. ಮಲಗಿದ್ದು ನಾನು ಸತ್ತೇ ಹೋಗ್ತೇನೆ ಅಂತ ಮಲಗಿದ್ದು ಅಲ್ಲಿಯೂ ಹಾಗೆ. ಅಯ್ಯೋ, ಈ ರೀತಿ ಆಗ್ತದೆ ಅಂತ ಆದ್ರೆ ನಾನು ಸತ್ತಾದ್ರೂ ಸಾಯ್ಬಹುದಿತ್ತಲ್ಲ ಅಂತ ಆ ಕ್ಷಣದ ಭಾವನೆ, ಅದು ಶಾಶ್ವತ ಭಾವನೆ. ನಿನಗೆ ಬಂದದ್ದು ನಮ್ಮಲ್ಲಿ ಎಲ್ಲರಿಗೂ ಬಂದಿತ್ತು. ಅಂಗದನಿಗೆ ಬಂದದ್ದು ಅಲ್ಲ, ಎಲ್ಲರಿಗೂ ಅಂಗದನಿಗೆ ಬಂದದ್ದು. ಆಮೇಲೆ ನೀವೆಲ್ಲರೂ ಸೇರಿ ಮಾಡಿದ್ದು. ನೀನು ವಿಕ್ರಮಿ ಆಗಿದ್ರೆ ಅಶೋಕವನದಲ್ಲಿ ಏನ್ ಮಾಡಿದೀಯ? ಅಶೋಕವನದಲ್ಲಿ ನಾನು ಮಾಡಿದೆ. ಮತ್ತೆ
ನನ್ನ ಬಾಯಲ್ಲಿ ಕೇಳುವುದಕ್ಕೆ ಮನಸ್ಸು ಮಾಡ್ತೇನೋ ಹಾ. ಏ, ಮಂಗ 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 ಎನ್ನುವುದಾಗಿ ಹಾ. ಕನಿಷ್ಠವಾಗಿ ನೋಡುವುದಕ್ಕೆ ಮುಂದಾಗ್ತಾ ಇದ್ದಲ್ಲ ಶ್ರೇಷ್ಠ. ಇದೇ ಮಂಗ ಅಲ್ವಾ ಹಾ. ನಿಮ್ಮವರೇ ಆಗಿರುವಂತ ಹಾ. 10,000 ಮಂದಿ ಹಾ. ರಕ್ಕಸ ಬಲವುಳ್ಳವರು ಮುಂದತ್ತಿ ಬಂದಾಗ ಒಂದೇ ಒಂದು ಮುಷ್ಟಿ ಆಗೋದಕ್ಕೆ ಸತ್ತು ಬಿದ್ದದ್ದು ಗೊತ್ತುಂಟು ನಮಗೆ. ಹಾ. ಆಗಲೇ ಎಳೆದುಕೊಂಡು ಹೋದದ್ದು. ಬಾಲವನ್ನ ಬೆಳೆಸುವುದಕ್ಕೆ ಮುಂದಾದೆ. ನಮ್ಮ ಅಪ್ಪನ ಮುಂದೆ ಆಸನ ಸಿಗಲಿದೆ ಎನ್ನುವ ಕಾರಣಕ್ಕಾಗಿ ಬಾಲವನ್ನ ಸುರುಳಿಯಾಗಿ ಸುತ್ತಿ ಆಸನವನ್ನು ಎತ್ತರ ಮಾಡಿ ಕುಳಿತುಕೊಂಡೆ. ನೋಡ 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 ಏನೋ ಬಾಲ ನೋಡ. ಹೌದಪ್ಪ. ನಾವು ಬಾಲದಲ್ಲಿಯೂ ಅಷ್ಟು ಎತ್ತರ ಆಗ್ತೇವೆ. ಅದೇ ನೀವು ತಿಳ್ಕೊಂಡು ನಿಮ್ಮ ಹತ್ರ ಆಗ್ಲಿಕ್ಕೆ ಆಗ್ತದ? ಅದೇ ನೀವು ತಿಳ್ಕೊಂಡದ್ದು ತಪ್ಪು. ದೇಹದಿಂದ ಯಾವುದು ಪ್ರತ್ಯೇಕವಾಗಿರ್ತದೆಯೋ ಅದರ ಮೇಲೆ ಕುಳಿತುಕೊಂಡರೆ ಆಸನದಲ್ಲಿ ಕುಳಿತ ಹಾಗೆ. ದೇಹದ ಒಂದು ಭಾಗ ದಂಡಿಸಿ ಆಸನ ಮಾಡಿದ್ರೆ ಅದು ಆಸನ ಅಲ್ಲ, ಯೋಗಾಸನ, ನೆನಪಿರಲಿ. ನಮ್ಮದು ಯೋಗಾಸನ ಆದ್ರೂ ಯೋಗಾಸನದಲ್ಲೇ ಎತ್ತರಕ್ಕೆ ಹೋಗುವುದು ಹೇಗೆ ಅಂತ ನಾವು ತೋರಿಸ್ತೇವೆ. ಹಾ. ನಿಮ್ಮ ಹತ್ರದ ಆಗ್ತದ ಅಂತ ನಾವು ಕೇಳುವುದು. ಅದನ್ನ ಮಾಡುವುದೇ ಇಲ್ಲ. ಮಾಡ್ಲಿಕ್ಕೆ ಆಗುದಿಲ್ಲ. ಅವತ್ತು ಬಾಲಕ್ಕೆ ಬೆಂಕಿ ಕೊಟ್ಟಾಗ ಹಾ. ಸುವರ್ಣ ಲಂಕೆಯನ್ನ ಸುಟ್ಟೆ. ಹಾ. ಒಂದು ಮನೆಯನ್ನ ಬಿಟ್ಟೆ, ಹಾ. ವಿಭೀಷಣನ ಮನೆ ಬಿಟ್ಟೆ. ಬೇಕು ಅಂತ ಬಿಟ್ಟಿದ್ದೆ. ಯಾಕೆ ಬಿಟ್ಟೆ? ಅವ ಒಬ್ಬ ಒಳ್ಳೆ ಭಾಗವತ ಅಂತ ಬಿಟ್ಟಿದ್ದೆ. ಹೌದಪ್ಪ. ಹಾ. ರಾಮನನ್ನು ನಂಬಿದವ ಎನ್ನುವ ಕಾರಣಕ್ಕಾಗಿ ನೀನು ಅದೇ ಪಂಥಕ್ಕೆ ಸೇರಿದ್ದು ನಿನ್ನ ಮನೆಯೂ ಬಿಡ್ತೀನಿ. ಬೇಡವೇ ಬೇಡ. ನೀ ಯೋಚನೆ ಮಾಡು. ರಾವಣನನ್ನು ನಂಬಿದವರಿಗೆ ಆಗುವ ಒಳ್ಳೆಯದು, ರಾಮನನ್ನು ನಂಬಿದವರಿಗೆ ಆಗುವ ಕೆಟ್ಟದ್ದು ಯೋಚನೆ ಮಾಡು. ಏನು? ಈಗ ರಾವಣನನ್ನು ನಂಬಿದವರೆಲ್ಲರೂ ಇದ್ದ ಹಳೆ ಮನೆಯನ್ನ ಕಳ್ಕೊಂಡ್ರು, ಎಲ್ಲರಿಗೂ ಹೊಸ ಮನೆ ಸಿಕ್ಕಿತು. ರಾಮನನ್ನು ನಂಬಿದ ವಿಭೀಷಣ ಈಗಲೂ ಹಳೆ ಮನೆಯಲ್ಲಿದ್ದಾನೆ. ರಾಮನನ್ನು ನಂಬಿದವರಿಗೆ ಹಳೆಯದ್ದು ಬಿಟ್ಟರೆ ಹೊಸದು ಸಿಗುವುದಿಲ್ಲ. ಆ ಮಟ್ಟಿಗೆ ಒಂದು ಉಪಕಾರವೇ ಮಾಡ್ಕೊಟ್ಟು ಬಂದಾಗ ಆಯ್ತು. ಯಾಕೆಂದ್ರೆ ಈ ಹಳೆ ಮನೆ ಹೋದಲ್ಲೆಲ್ಲ ಹೊಸ ಮನೆ ನಿರ್ಮಾಣ ಮಾಡಿದ್ದೀರಿ. ನಿನ್ನ ಅಪ್ಪನ ಅರ್ಧ ಹಳೆ ಮೀಸೆಯನ್ನು ತೆಗೆದಿದ್ನಲ್ಲ, ಹೊಸ ಮೀಸೆ ಬರುವಾಗ ಮಾಡಿದ್ದೀರಾ? ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟು ಸುಟ್ಟೋಯ್ತಲ್ಲ, ಅದು ಸಿಗ್ರಿತಲ್ಲ. ರೋಮ ನೋಡು ಹೇಗುಂಟು ಹಾಗೆ ಉಂಟು. ನಮ್ಮ ಅಪ್ಪನದ್ದು ಮೀಸೆಯು ಹಾಗೆ ಬಂದಿದೆ. ಹಾಗೆ ಬಂದಿದೆ. ಅದು ಇಟ್ಟದಲ್ಲ, ಹುಟ್ಟಿದ್ದು. ಆ ಕ್ಷಣವೇ ಬಂದಿತ್ತ? ಇಲ್ಲ, ಸ್ವಲ್ಪ ಏನೂ ಆಗ್ಲೇ ಇಲ್ಲ. ಸ್ವಲ್ಪ ಸಮಯ ಆದ್ಮೇಲೆ ಬಂದದ್ದು. ಆ ಸ್ವಲ್ಪ ಸಮಯ ಹೇಗಿದ್ದ ನಿನ್ನ ಅಪ್ಪ? ತೊಂದ್ರೆ ಇಲ್ಲ. ಮುಚ್ಕೊಂಡಿದ್ದ ತೋರಿಸ್ಕೊಂಡಿದ್ದ? 10 ತಲೆ ಸುಟ್ಟದ್ದೇ ಒಂದು ತಲೆ ಇದ್ದ. ನಾನು ಸುಟ್ಟದ್ದು ಒಂದು ತಲೆಯದ್ದೆ. ಆದ್ರೆ ಮರ್ಯಾದೆ ಅಂತ ಇದ್ದವನಿಗೆ ಒಂದು ತಲೆಯು ಒಂದೇ, 10 ತಲೆಯು ಒಂದೇ. ಅಲ್ಲವೇ ಅಲ್ಲ. ಯಾಕೆ ಗೊತ್ತುಂಟಾ? ನಾವು ಅದನ್ನ ಅಲಂಕಾರ ಎನ್ನುವಾಗೆ ಮಾಡ್ಕೊಂಡಿದ್ದೇವೆ. ಇನ್ನೂ ಅದಕ್ಕೆ ನಾವು ಅದನ್ನ ಅಲಂಕಾರ ಅಂತ 10 ಮಾಡ್ಕೊಂಡಿದ್ದೇವೆ. ತಲೆ ಅಂತ ಸುಟ್ಟಿದ್ದೆ ಅಂತ ಗಟ್ಟಿ ಕೇಳಿದ್ರೆ ಎಷ್ಟು ಆಯ್ತು ಗಟ್ಟಿ ನಾನು ನೋಡ್ಲಿಲ್ಲ. ಯಾಕೆಂದ್ರೆ ಮತ್ತೆ ಉಳಿದ ಸುಡುವುದಿತ್ತು ನನಗೆ. ಅಲ್ಲ, ನಿನಗೆ ಉರಿ ಹಿಡಿದಿತ್ತು, ತಡಲಿಕ್ಕಾಗ್ಲಿಲ್ಲ, ಓಡಿದೆ. ಉರಿ ಹಿಡಿದಿದ್ದೆ ಹೌದು ಅಂತ ಆದ್ರೆ ಬಾಲಕ್ಕೆ ಏನಾದ್ರೂ ಆಗ್ತಿತ್ತು. ಏನೂ ಆಗ್ಲಿಲ್ಲ ಅಂತ ಹೇಳುದು. ಕಾರ್ಯದ್ಯಾಕಾಗಿದ್ರೆ ನಂದಿಸುವುದಕ್ಕೆ ಬೇಕಾಗಿ ನಂದಿಸುವುದಕ್ಕೆ ಇರ್ಲಿಕ್ಕಲ್ಲ. ಅದೇ ಉಂಟು ಅಂತ ಆದ್ರೆ ನಾನು ಮತ್ತೆ ರಾಮನಿದ್ದಲ್ಲೇ ಹೋಗ್ತೇನೆ. ಬರೀ ಲಂಕೆಲ್ ಮಾತಿಗೂ ಅಲ್ಲ ನಾನು. ರಾಮ ಹೋದಲ್ಲಿ ಹೋದ್ರೆ ರಾಮ ಸುಟ್ಟು ಹೋಗ್ತಾನೆ ಅಂತಲ್ಲ. ಅಲ್ಲ, ರಾಮ ಸುಟ್ಟು ಹೋಗ್ತಾನೆ ಅಂತಲ್ಲ, ರಾಮ ಇರುವಂತಹ ಪ್ರದೇಶಕ್ಕೆ ಬೆಂಕಿ ಬಿದ್ರೆ ಅಂತ. ಲಂಕೆಯಲ್ಲಿಯೇ ಮತ್ತು 4 ದಿವಸ ಉಳಿಯುವ ಕಾರ್ಯಕ್ರಮ ಇತ್ತು ಅಂತ ಆದ್ರೆ 4 ದಿವಸ ಬೆಂಕಿ ಇಟ್ಕೊಂಡು ಅಲ್ಲ ಹಾಗೆ ಇರ್ತಿದ್ದೆ. ಸಾಧ್ಯವಿಲ್ಲ ಇಲ್ಲಿಂದ ಆಗುದಕ್ಕೆ. ನಮ್ಮದಲ್ಲಿ ಆಳ್ವಿಕೆ ಎಲ್ಲರೂ ನಾವು ಹೇಳಿದಾಗ. ಹಾಗಿದ್ರೆ ಹೀಗೆ ನೀವು ಬೆಂಕಿ ಹಾಕಿದ್ರೆ ನನ್ನ ಬಾಲಕ್ಕಲ್ಲ, ನಿಮ್ಮದ್ದೇ ಬಟ್ಟೆಗೆ ನಿಮ್ಮದ್ದೇ ತೈಲ ಹಾಕಿ ಅದು ಸುಟ್ಟು ಆದ್ಮೇಲೆ ತನ್ನಿಂದ ತಾನೇ ಹಾರಿ ಹೋಗ್ತಿತ್ತು. ಹಾಕಿದ್ದು ಬೇಡ, ಈಗ ತೋರಿಸು.